ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಮಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಐಸೋಮೆರಿಸಮ್ ಆಫ್ ಆಲ್ಕೀನ್ಸ್. ಸೊ ಇದು ಆಲ್ಕೀನ್ಸಲ್ಲಿ ಥರ್ಡ್ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ನಿಮಗೆ ಐಸೋಮೆರಿಸಮ್ ಆಫ್ ಆಲ್ಕೇನಲ್ಲಿ ಐಸೋಮೆರಿಸಮ್ ಅಂತಂದರೆ ಏನು, ಓಕೆ, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತಂದರೆ ಏನು, ಹಾಗೆಯೇ ಸ್ಟೀರಿಯೋ ಐಸೋಮೆರಿಸಮ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೆ. ಬಟ್ ಇಲ್ಲೂ ಸಹ ಒಂದು ಸರಿ ರಿಪೀಟ್ ಮಾಡ್ತೀನಿ ನಾನು. ಐಸೋಮೆರಿಸಮ್ ಆಫ್ ಆಲ್ಕೀನ್ಸ್. ಫಸ್ಟ್ ಐಸೋಮೆರಿಸಮ್ ಅಂತಂದರೆ ಏನು? ದ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲೈ ಆರ್ ನೌನ್ ಆ್ಯಸ್ ಐಸೋಮರ್ಸ್ ಆ್ಯಂಡ್ ದ ಫೆನಾಮಿನನ್ ಈಸ್ ನೋನ್ ಆ್ಯಸ್ ಐಸೋಮೆರಿಸಮ್. ಯಾವುದೇ ಒಂದು ಕಾಂಪೌಂಡ್ಸ್ ತೊಗೊಂಡಾಗ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದು ಬಟ್ ಅದರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಆಗಿದ್ದರೆ ಅಂಥ ಕಾಂಪೌಂಡ್ಸನ್ನು ಏನಂತ ಕರಿತೀವಿ ನಾವು? ಐಸೋಮರ್ಸ್ ಅಂತ ಕರಿತೀವಿ. ಹಾಗೆಯೇ ಆ ಫೆನಾಮಿನನ್ ಏನಂತ ಕರಿತೀವಿ ನಾವು? ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ, ಈ ಐಸೋಮೆರಿಸಮಲ್ಲಿ ಏನಾಗಿರುತ್ತೆ? ಟೂ ಟೈಪ್ಸ್ ಇರುತ್ತೆ. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇನ್ನೊಂದು ಸ್ಟೀರಿಯೋ ಐಸೋಮೆರಿಸಮ್. ಇವತ್ತು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಸ್ಟ್ರಕ್ಚರಲ್ ಐಸೋಮೆರಿಸಮ್. ನೋಡಿ, ಇಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ಟೋಟಲ್ ಆಗಿ 6 ಟೈಪ್ಸ್ ಇರುತ್ತೆ. ಯಾವುದ್ಯಾವುದು? ಚೈನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಮೆಟಾಮೆರಿಸಮ್, ಟಾಟೋಮೆರಿಸಮ್, ರಿಂಗ್ ಚೈನ್ ಐಸೋಮೆರಿಸಮ್. ಬಟ್ ನಿಮಗೆ ಇಲ್ಲಿ ಆಲ್ಕೀನ್ಸಲ್ಲಿ ಬರೋದು ಚೈನ್ ಮತ್ತು ಪೊಸಿಷನ್ ಐಸೋಮೆರಿಸಮ್ ಮಾತ್ರ. ನೋಡಿ, ಆಲ್ಕೇನಲ್ಲಿ ಬರೀ ಚೈನ್ ಐಸೋಮೆರಿಸಮ್ ಬಂದಿತ್ತು. ಆಲ್ಕೀನಲ್ಲಿ ಚೈನು ಮತ್ತು ಪೊಸಿಷನ್ ಐಸೋಮೆರಿಸಮ್ ಎರಡೂ ಸಹ ಬರುತ್ತೆ. ಓಕೆ, ಬನ್ನಿ ಹಾಗಾದರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂದರೆ ಏನು ಅಂತ ನೋಡೋಣ. ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ ಆರ್ ಸೆಡ್ ಟು ಬಿ ಸ್ಟ್ರಕ್ಚರಲ್ ಐಸೋಮರ್ಸ್ ಆ್ಯಂಡ್ ದ ಫೆನೋಮೆನನ್ ಈಸ್ ನೋನ್ ಆ್ಯಸ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ನೋಡಿ, ಮಾಲಿಕ್ಯೂಲ್ಸ್ ತೊಗೊಂಡ್ರೆ ಅಂದರೆ 2 ಅಥವಾ 2ಗಿಂತ ಜಾಸ್ತಿ ಮಾಲಿಕ್ಯೂಲ್ಸ್ ತೊಗೊಂಡಾಗ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಅವುಗಳದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಬಟ್ ಅವುಗಳ ಸ್ಟ್ರಕ್ಚರ್ ಬೇರೆ ಬೇರೆ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಅಂಥ ಕಾಂಪೌಂಡ್ಸ್ಗೆ ಏನಂತ ಕರಿತೀವಿ? ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಮತ್ತು ಆ ಫೆನೋಮೆನನ್ ಏನಂತ ಕರಿತೀವಿ ನಾವು? ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ನೋಡಿ, ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಏನಾಗಿರುತ್ತೆ? ಬೇರೆ ಬೇರೆ ಇರ್ತವೆ. ಆರ್ ಸೆಡ್ ಟು ಬಿ ಸ್ಟ್ರಕ್ಚರಲ್ ಐಸೋಮರ್ಸ್ ಆ್ಯಂಡ್ ದ ಫಿನೋಮಿನನ್ ಇಸ್ ನೋನ್ ಆ್ಯಸ್ ಅ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಓಕೆ, ಈ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ಇಲ್ಲಿ ಆಲ್ಕೀನ್ಸಲ್ಲಿ 2 ಬರುತ್ತೆ ಅಂತ ಹೇಳಿದೆ. ಯಾವುದ್ಯಾವುದು? ಚೈನು ಮತ್ತು ಪೊಸಿಷನ್ ಐಸೋಮೆರಿಸಮ್. ಹಾಗಾದರೆ ಚೈನ್ ಐಸೋಮೆರಿಸಮ್ ಅಂತಂದ್ರೆ ಏನು ನೋಡೋಣ. Chain isomerism, when 2 or more compounds have a similar molecular formula but are different in the arrangement of carbon atoms in straight or branched chains, the compounds are referred as chain isomers and the phenomenon is known as the chain isomerism. 2 ಅಥವಾ 2ಕ್ಕಿಂತ ಜಾಸ್ತಿ ಕಾಂಪೌಂಡ್ಸ್ಗಳು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾನ ಹೊಂದಿದ್ದು ಬಟ್ ಅದರದ್ದು ಕಾರ್ಬನ್ದು ಅರೇಂಜ್ಮೆಂಟ್ಗಳು ಡಿಫ್ರೆಂಟ್ ಆಗಿದ್ದರೆ, ಅಂದರೆ ಸ್ಟ್ರೈಟ್ ಅಥವಾ ಬ್ರಾಂಚಸ್ ಆಗಿದ್ದರೆ ಅಂಥ ಕಾಂಪೌಂಡ್ಸನ್ನು ಏನಂತ ಕರಿತೀವಿ ನಾವು? ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಮತ್ತು ಆ ಫೆನೋಮಿನನ್ನ ಏನಂತ ಕರಿತೀವಿ ನಾವು? ಚೈನ್ ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ, ಸೊ ಏನಾಗಿರುತ್ತೆ ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ, ಚೈನ್ ಐಸೋಮೆರಿಸಮಲ್ಲಿ 3 ಟೈಪ್ಸ್ ನೋಡ್ಬೋದು. ನೇಮಿಂಗ್ ಮಾಡಬೇಕಾದ್ರೆ ಎನ್ನು, ಓಕೆ, ಐಸೋ ಮತ್ತು ನಿಯೋ. ಸೊ ಏನಾಗಿರುತ್ತೆ ಅಂತಂದರೆ ಸ್ಟ್ರೈಟ್ ಚೈನ್ ಆಗಿರುತ್ತೆ. ಬಟ್ ನಿಮಗೆ ಐಸೋ ಮತ್ತು ನಿಯೋ ಏನಾಗಿರುತ್ತೆ? ಬ್ರಾಂಚಸ್ ಆಗಿರುತ್ತೆ ಅಲ್ವಾ? ಎಕ್ಸಾಂಪಲ್ಸ್ ಆಮೇಲೆ ತೊಗೊತೀನಿ ನಾನು. ನೆಕ್ಸ್ಟ್ ಪೊಸಿಷನ್ ಐಸೋಮೆರಿಸಮ್. ನೋಡಿ, ಪೊಸಿಷನ್ ಅಂತ ಅದೇ ಹೇಳ್ತಾ, ಯಾವುದ್ರದ್ದು ಪೊಸಿಷನ್? ಫಂಕ್ಷನಲ್ ಗ್ರೂಪ್ ಪೊಸಿಷನ್. ಇಲ್ಲಿ ನೋಡಿ, ಆಲ್ಕಿನಲ್ಲಿ ನಾನು ಫಂಕ್ಷನ್ ಗ್ರೂಪನ್ನು ಯಾವುದನ್ನು ತೊಗೊತೀವಿ ಅಂತಂದರೆ ಡಬಲ್ ಬಾಂಡನ್ನು ಫಂಕ್ಷನ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ವೆನ್ 2 or more compounds ಹ್ಯಾವ್ ಎ ಸಿಮಿಲರ್ ಮಾಲಿಕ್ಯುಲರ್ ಫಾರ್ಮುಲಾ. ಇದ್ರದ್ದು ಅಷ್ಟೇ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಯಾಕೆಂದರೆ ಇವೆಲ್ಲ ಐಸೋಮೆರಿಸಮ್ ಕೆಳಗಡೆ ಬರೋದಲ್ವಾ. ಬಟ್ ಆರ್ ಡಿಫ್ರೆಂಟ್ ಇನ್ ದ ಪೊಸಿಷನ್ ಆಫ್ ದ ಫಂಕ್ಷನ್ ಗ್ರೂಪ್ ಆನ್ ದ ಕಾರ್ಬನ್ ಚೈನ್, ದ ಕಾಂಪೌಂಡ್ಸ್ ಆರ್ ರೆಫರ್ಡ್ ಆ್ಯಸ್, ಓಕೆ, ದ ಕಾಂಪೌಂಡ್ ಆರ್ referred as position isomers and the phenomenon is known as position isomerism. ಸೊ ಪೊಸಿಷನ್ ಐಸೋಮೆರಿಸಮ್ ಅಂತಂದ್ರೇನು? 2ಕ್ಕಿಂತ ಹೆಚ್ಚು ಕಾಂಪೌಂಡ್ಸ್ಗಳು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಹೊಂದಿರುತ್ತೆ ಬಟ್ ಅದರದ್ದು ಫಂಕ್ಷನ್ ಗ್ರೂಪದು ಪೊಸಿಷನ್ ಏನಾಗಿರುತ್ತೆ? ಡಿಫ್ರೆಂಟ್ ಇರುತ್ತೆ ಆನ್ ಕಾರ್ಬನ್ ಚೈನ್ ಮೇಲೆ. ಓಕೆ, ಅಂಥ ಕಾಂಪೌಂಡ್ಸಿಗೆ ಏನಂತ ಕರಿತೀವಿ ನಾವು? ಪೊಸಿಷನ್ ಐಸೋಮರ್ಸ್ ಅಂತೀವಿ. ಹಾಗೆ ಆ ಫಿನೋಮಿನನ್ ಏನಂತ ಕರಿತೀವಿ? ಪೊಸಿಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ರೈಟ್ ಸ್ಟ್ರಕ್ಚರ್ಸ್ ಐಯುಪ್ಯಾಕ್ ನೇಮ್ಸ್ ಆಫ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್
alkenes corresponding to C4H8 and C5H10. Identify the types of structural isomers they belong. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಎರಡು ಕಾಂಪೌಂಡ್ಸ್ ಅದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ C4H8 ಮತ್ತು C5H10 ಅದು. ಓಕೆ, ಅದ್ರದ್ದು ಏನು ಮಾಡಬೇಕು ಅಂತಂದರೆ ನೀವು ಎಷ್ಟು ಪಾಸಿಬಿಲಿಟಿ ಇರುತ್ತೆ ಐಸೋಮರ್ ಸ್ಟ್ರಕ್ಚರ್ಸ್ ಐಸೋಮರ್ಸನ್ನು ಬರೀಬೇಕು. ಜೊತೆಗೆ ಅದಕ್ಕೆ ಐಯುಪ್ಯಾಕ್ ನೇಮು ಸಹ ಕೊಡಬೇಕು ನೀವು. ಅದ್ರ ಜೊತೆಗೆ ನೀವೇನು ಮಾಡಬೇಕು, ಸ್ಟ್ರಕ್ಚರಲ್ ಐಸೋಮರ್ಸ್ ಚೈನು ಮತ್ತು ಪೊಸಿಷನ್ ಐಸೋಮೆರಿಸಮ್ ಇರುತ್ತಲ್ಲ ಅದು ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತ ನೀವು ಐಡೆಂಟಿಫಿಕೇಷನ್ ಸಹ ಮಾಡಬೇಕು. ಸೊ ಫಸ್ಟ್ ಒನ್ ತೊಗೊಳ್ಳೋಣ ನಾವು. ಫಸ್ಟ್ ಒನ್ ಏನಂತ ಇದೆ, C4H8 ಇದೆ ಅಲ್ವಾ. ಈ C4H8 ಫಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಬಿಡ್ತೀನಿ ನಾನು, C4H8. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಎಷ್ಟು ಪಾಸಿಬಿಲಿಟಿ ಸ್ಟ್ರಕ್ಚರ್ಸ್ ಇರುತ್ತೆ ಎಲ್ಲ ಸ್ಟ್ರಕ್ಚರ್ಸನ್ನು ಸಹ ಬರ್ಕೊತಾ ಹೋಗಬೇಕು. ನಾನೇನು ಮಾಡ್ತೀನಿ, 4 ಕಾರ್ಬನ್ಸ್ ಇದೆ ಅಲ್ವಾ, ಈ 4 ಕಾರ್ಬನ್ಸನ್ನು ಫಸ್ಟ್ ಸ್ಟ್ರಕ್ಚರ್ಗೆ ಏನು ಮಾಡ್ತೀನಿ ಅಂತಂದರೆ ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ. ಓಕೆ, ಸೊ 1 2 3 4 ಕಾರ್ಬನ್. ಈ 4 ಕಾರ್ಬನ್ ಮಧ್ಯೆ ಏನು ಮಾಡ್ತೀನಿ ಅಂತಂದರೆ ಡಬಲ್ ಬಾಂಡ್ ಬರ್ಕೊಳ್ಳೋಣ ನಾವು. ಸೊ ಫಸ್ಟ್ ಪೊಸಿಷನ್ ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಬರಿತೀನಿ, ಉಳಿದಿದ್ದಕ್ಕೆಲ್ಲ ಏನು ಮಾಡ್ತೀನಿ ನಾನು ಸಿಂಗಲ್ ಬಾಂಡ್ ಬರ್ಕೊತೀನಿ. ಇವಾಗ ಏನಾಯಿತು ನೋಡಿ, ಫಸ್ಟ್ ಕಾರ್ಬನಲ್ಲಿ ಆಲ್ರೆಡಿ ಏನಾಗಿದೆ ಅಂತಂದರೆ 2 ಬಾಂಡ್ಸ್ ಇದೆ ಅಲ್ವಾ. ಸೊ ಇನ್ನು ಉಳ್ಕೊಂಡಿದ್ದು 2 ಬಾಂಡ್ಸು ಕಾರ್ಬನ್ ವೇಲೆನ್ಸಿ 4 ನೆನ್ಪಿಟ್ಕೊಳ್ಳಿ, ಅಂದರೆ 4 ಬಾಂಡನ್ನು ಬರೀಲೇಬೇಕು ನಾವು. ಸೊ ಆಲ್ರೆಡಿ 2 ಬಾಂಡ್ ಇರೋದ್ರಿಂದ ಇನ್ನು 2 ಏನು ಮಾಡಬೇಕು, ಹೈಡ್ರೋಜನ್ ಬರೀಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ ತೊಗೊಂಡಾಗ 3 ಬಾಂಡ್ ಆಲ್ರೆಡಿ ಇದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, 4th ಒನ್ನು ಹೈಡ್ರೋಜನ್ ಆಗಿ ಬರೀತೀನಿ. ನೆಕ್ಸ್ಟ್ ಥರ್ಡ್ ಒನ್ ತೊಗೊಂಡಾಗ ಆಲ್ರೆಡಿ 2 ಬಾಂಡ್ ಇದೆ, ಸೊ ಇನ್ನು ಉಳ್ಕೊಂಡಿರೋ 2ನ 2 ಹೈಡ್ರೋಜನ್ ಬರೀಬೇಕು. ಸೊ ನೆಕ್ಸ್ಟ್ 4th ಒನ್ಗೆ 1 ಬಾಂಡ್ ಇದೆ, ಇನ್ನು ಉಳ್ಕೊಂಡಿರೋ 3ನ 3 ಹೈಡ್ರೋಜನ್ ಬರೀಬೇಕು. ಇದು ದಿಸ್ ಇಸ್ ದ ಫಸ್ಟ್ ಸ್ಟ್ರಕ್ಚರ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸೆಕೆಂಡ್ ಪಾಸಿಬಿಲಿಟಿ ನೋಡೋಣ. ಓಕೆ, ಸೆಕೆಂಡ್ ಪಾಸಿಬಿಲಿಟಿಯಲ್ಲಿ ಏನು ಮಾಡ್ತೀನಿ ಅಂತಂದರೆ ಸೇಮ್ ಏನು ಮಾಡ್ತೀನಿ ನಾನು, ಸ್ಟ್ರೈಟ್ ಚೈನ್ನೇ ಬರ್ಕೊತೀನಿ ನಾನು. ಓಕೆ, ಸ್ಟ್ರೈಟ್ ಚೈನ್ ಬರ್ಕೊತೀನಿ. ಬಟ್ ಇಲ್ಲೇನು ಮಾಡ್ತೀನಿ ಅಂತಂದರೆ, ಸೊ ಡಬಲ್ ಬಾಂಡನ್ನು ಸೆಕೆಂಡ್ ಕಾರ್ಬನ್ಗೆ ಬರೀತೀನಿ, ಡಬಲ್ ಬಾಂಡನ್ನು ಸೆಕೆಂಡ್ ಕಾರ್ಬನ್ಗೆ ಬರೀತೀನಿ. ಇನ್ನು ಉಳ್ಕೊಂಡಿದ್ದಕ್ಕೆ ಏನು ಮಾಡ್ತೀನಿ ನಾನು ಸಿಂಗಲ್ ಬಾಂಡ್ ಬರೀತೀನಿ. ಓಕೆ, ಸೊ ಇವಾಗ ಫಸ್ಟ್ ಕಾರ್ಬನ್ ತೊಗೋಣ, ಒಂದು ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರೀಬೇಕು. ಸೊ ಸೆಕೆಂಡ್ ಕಾರ್ಬನ್ ತೊಗೊಂಡ್ರೆ ಆಲ್ರೆಡಿ ಏನಾಗಿದೆ 3 ಬಾಂಡ್ಸ್ ಇದೆ, ಸೊ 1 ಹೈಡ್ರೋಜನ್ ಬರೀಬೇಕು. ಥರ್ಡ್ ಒನ್ ತೊಗೊಂಡ್ರೆ ಆಲ್ರೆಡಿ 3 ಇದೆ, ಸೊ ಏನು ಮಾಡಬೇಕು 1 ಹೈಡ್ರೋಜನ್ ಬರೀಬೇಕು. ಫೋರ್ತ್ ಒನ್ಗೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರೀಬೇಕು. ಓಕೆ, ದಿಸ್ ಇಸ್ ದ ಸೆಕೆಂಡ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್. ಥರ್ಡ್ ಪಾಸಿಬಿಲಿಟಿ ಏನು ಮಾಡ್ತೀನಿ ಅಂತಂದರೆ ನೋಡಿ, ಸೊ 3 ಕಾರ್ಬನನ್ನು ಸ್ಟ್ರೈಟಾಗಿ ಬರ್ಕೊತೀನಿ ನಾನು. ಓಕೆ, ಸೊ ಫೋರ್ತ್ ಒನ್ನನ್ನು ಏನು ಮಾಡ್ತೀನಿ, ಬ್ರಾಂಚಸ್ ಆಗಿ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಪೊಸಿಷನಲ್ಲಿ ಏನು ಮಾಡ್ತೀನಿ ಅಂತಂದರೆ 2 ಡಬಲ್ ಬಾಂಡನ್ನು ಬರ್ಕೊಬಿಡ್ತೀನಿ. ಫಸ್ಟ್ ಕಾರ್ಬನ್ಗೆ 2 ಡಬಲ್ ಬಾಂಡ್ ಬರ್ಕೊಬಿಡ್ತೀನಿ. ಸೊ ಇವಾಗ ನೋಡೋದಾದರೆ ನೋಡಿ, ಫಸ್ಟು ಕಾರ್ಬನ್ಗೆ ಏನಾಗಿದೆ ಆಲ್ರೆಡಿ 2 ಹೈಡ್ರೋಜನ್ಸ್ ಇದೆ, ಸೊ CH2 ಬರಿತೀನಿ. ಸೆಕೆಂಡ್ ಕಾರ್ಬನ್ಗೆ ನೋಡೋದಾದರೆ ನಾನು 4 ಆಲ್ರೆಡಿ ಬಾಂಡ್ ಇದೆ, ಸೊ ಹೈಡ್ರೋಜನ್ ಬರೆಯೋ ನೆಸಸರಿ ಇಲ್ಲ. ಅದೇ ಥರ್ಡ್ ಕಾರ್ಬನ್ಗೆ ತೊಗೊಂಡಾಗ ಏನಾಗುತ್ತೆ 1 ಬಾಂಡ್ ಇದೆ, ಸೊ ಏನು ಮಾಡ್ತೀನಿ 3 ಹೈಡ್ರೋಜನ್ ಬರಿತೀನಿ. ಫೋರ್ತ್ ಒನ್ಗೆ ಏನು ಮಾಡ್ತೀನಿ ಅಂತಂದರೆ ನೋಡಿ, ಆಲ್ರೆಡಿ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರಿತೀನಿ. ಸೊ ದಿಸ್ ಆರ್ ದ 3 ಪಾಸಿಬಿಲಿಟಿ. ಇಷ್ಟೇ 3 ಪಾಸಿಬಿಲಿಟಿ ಇರುತ್ತೆ ಯಾವುದಕ್ಕೆ, C4H8ಗೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾನು ಇವಾಗ ಐಯುಪ್ಯಾಕ್ ನೇಮ್ ಕೊಡ್ತಾ ಹೋಗೋಣ. ಅಂದರೆ ಯಾವ ಥರ, ಇವಾಗ ನಂಬರಿಂಗ್ ಫಸ್ಟ್ ಏನು ಮಾಡಬೇಕು ನಾವು, ಯಾವಾಗಲೂ ನಂಬರಿಂಗ್ ಮಾಡಬೇಕು. ಸೊ ನಂಬರಿಂಗ್ ಮಾಡೋಣ. ಫಸ್ಟು 1, ಓಕೆ, 2 3 4. ಓಕೆ, ಸೊ 4 ಇರೋದ್ರಿಂದ ಕಾರ್ಬನ್ ಅದನ್ನು ಏನಂತ ಕರಿತೀವಿ ನಾವು, ಬ್ಯೂಟೇನ್ ಅಂತ ಕರಿತೀವಿ ಅಲ್ವಾ. ಇಲ್ಲೇನಾಗುತ್ತೆ ಬ್ಯೂಟ್ ಆಗುತ್ತೆ. ಫಸ್ಟ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ 1 ಅಂತ ಬರಿಬೇಕು, ಆಮೇಲೆ ಈನ್ ಅಂತ ಬರಿಬೇಕು, ಅಥವಾ ಬ್ಯೂಟಾ 1 ಈನ್ ಅಂತ ಬರೋದು. ಸರಿ, ಬ್ಯೂಟ್ 1 ಈನ್ ಅಥವಾ ಬ್ಯೂಟಾ 1 ಈನ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟು ಸಹ ಅದೇ ಥರ ನಂಬರಿಂಗ್ ಕೊಡೋಣ. 1 2 3 4. ಓಕೆ, ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದ್ರಿಂದ ಇದನ್ನು ಏನಾಗುತ್ತೆ ಅಂತಂದರೆ ಬ್ಯೂಟ್, ಓಕೆ, 2 ಈನ್. ಓಕೆ, ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಒಂದು ಡಬಲ್ ಬಾಂಡ್ ಇದೆ, ಅದನ್ನು ನಾವು ಪೊಸಿಷನ್ ಮೆನ್ಷನ್ ಮಾಡಿ ENE ಅಂತ ಬರಿಬೇಕು. ಸೊ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್ಗೆ ಏನು ಮಾಡ್ತೀನಿ ನೋಡಿ, ನಂಬರಿಂಗ್ ಕೊಡೋಣ. 1 2 3. ಓಕೆ, ಸೊ 3 ಕಾರ್ಬನ್ ಇರೋದ್ರಿಂದ ನೇಮ್ ಏನಾಗುತ್ತೆ, ಓಕೆ, ಪ್ರೊಪೇನ್ ಅಂತ ಆಗುತ್ತೆ ಪೇರೆಂಟ್ ನೇಮು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ ಸೆಕೆಂಡ್ ಪೊಸಿಷನಲ್ಲಿ ಒಂದು CH3 ಗ್ರೂಪ್ ಇದೆ. CH3 ಗ್ರೂಪನ್ನು ಏನಂತ ಕರಿತೀವಿ, ಮೀಥೈಲ್. ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ನಾನು, ಮೀಥೇನಿಂದ ಆಗುತ್ತೆ, ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಮೀಥೈಲ್ ಆಗುತ್ತೆ ಅಂತ. ಸೊ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಇವಾಗ ನೋಡಿ, ಅದನ್ನು ಫಸ್ಟ್ ಬರೆದು ಬಿಡಬೇಕು. ಸೆಕೆಂಡ್ ಪೊಸಿಷನಲ್ಲಿ ಮೀಥೈಲ್. ಓಕೆ, ಸೊ ಮೀಥೈಲ್ ಬರ್ಕೊತೀನಿ ನಾನು. ಎಷ್ಟಿದೆ, ಪೇರೆಂಟ್ ಚೈನಲ್ಲಿ 3 ಕಾರ್ಬನ್ ಇದೆ. 3 ಕಾರ್ಬನ್ ಅಂತಂದರೆ ಪ್ರೊಪೇನ್, ಇಲ್ಲಿ ಪ್ರೋಪ್ ಅಂತ ಬರೆದು. ಓಕೆ, ಯಾವ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಫಸ್ಟ್ ಪೊಸಿಷನಲ್ವಾ 1 ಅಂತ ಬರೆದು ENE ಬರಿಬೇಕು. ಓಕೆ, 2 ಮೀಥೈಲ್ ಪ್ರೋಪ್ 1 ಈನ್. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ 2 ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ನೋಡ್ಬೋದು. ಒಂದು ಚೈನ್ ಐಸೋಮೆರಿಸಮ್ ಅಲ್ವಾ. ಸೊ ಫಸ್ಟ್ ಒನ್ ಪಾಸಿಬಿಲಿಟಿ ಬರ್ಕೊಬೋಣ, ಒಂದು ಚೈನ್ ಐಸೋಮರ್ಸ್. ಸೊ ಸೆಕೆಂಡ್ ಏನು ಅಂತಂದರೆ ಪೊಸಿಷನ್ ಐಸೋಮರ್ಸ್. ಸೊ ಇದೆರಡೂ ನಾವಿವಾಗ ಫಸ್ಟು ಸೆಕೆಂಡು ಥರ್ಡು ನೋಡಿ ಯಾವುದ್ಯಾವ್ದಕ್ಕೆ ಬರುತ್ತೆ ಅಂತ ನೀವು ಬರಿಬೇಕು. ಓಕೆ, ಸೆಕೆಂಡ್ ಒನ್ನು ಚೈನ್
ಆ್ಯಂಡ್ ಪೊಸಿಷನ್ ಐಸೋಮೆರಿಸಮ್ ಎರಡು ಬರ್ಕೊಂಡೆ. ಸೊ ಇವಾಗ ಹೋಗೋಣ. ಒನ್ ಏನಾಗಿದೆ ನೋಡಿ, ಸ್ಟ್ರೈಟ್ ಚೈನ್ ಇದೆ, ಓಕೆ, ಸ್ಟ್ರೈಟ್ ಆಗಿದೆ. ಸೊ ಸೆಕೆಂಡ್ ಒನ್ನು ಸಹ ಸ್ಟ್ರೈಟ್ ಇದೆ, ಬಟ್ ಥರ್ಡ್ ಒನ್ ಏನಾಗಿದೆ ಅಂತಂದರೆ ಬ್ರಾಂಚಸ್ ಆಗಿದೆ. ಸೊ ನನಗೆ ಚೈನ್ ಐಸೋಮೆರಿಸಮ್ ಅಂತಂದರೆ ಏನು, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಅದ್ರದ್ದು ಏನಾಗುತ್ತೆ ಅಂತಂದರೆ ಸ್ಟ್ರೈಟು ಮತ್ತು ಬ್ರಾಂಚಸ್ ಆಗಿ ಏನಾಗುತ್ತೆ, ಕಾರ್ಬನ್ ಅರೇಂಜ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಾನೇನು ಮಾಡಬೇಕು ಅಂತಂದರೆ ಇಲ್ಲಿ ನಾವೇನು ಮಾಡಬೇಕು, ಫಸ್ಟು, ಓಕೆ, ಸೊ ಫಸ್ಟ್ ಒನ್ನು ಮತ್ತು ಥರ್ಡ್ ಒನ್ನು, ಫಸ್ಟು ಮತ್ತು ಥರ್ಡು ಹಾಗೇ, ಓಕೆ. ಸೊ ಸೆಕೆಂಡು ಮತ್ತು ಥರ್ಡ್ ಒನ್ ಏನಾಗುತ್ತೆ, ಚೈನ್ ಐಸೋಮರ್ಸ್ ಆಗುತ್ತೆ, ಯಾಕೆಂದರೆ ಫಸ್ಟು ಸೆಕೆಂಡು ಸ್ಟ್ರೈಟ್ ಇದೆ, ಬಟ್ ಥರ್ಡ್ ಒನ್ ಏನಾಗಿದೆ, ಬ್ರಾಂಚಸ್ ಆಗಿದೆ. ನೆಕ್ಸ್ಟ್ ಪೊಸಿಷನ್ ಐಸೋಮೆರಿಸಮ್ ಬಂದರೆ ನೋಡಿ, ಪೊಸಿಷನ್ ಐಸೋಮೆರಿಸಮಲ್ಲಿ ಕಾರ್ಬನ್ದು ಸೇಮ್ ಇರುತ್ತೆ, ಬಟ್ ಓನ್ಲಿ ದ ಫಂಕ್ಷನಲ್ ಗ್ರೂಪ್ ಏನಾಗಿರುತ್ತೆ, ಪೊಸಿಷನ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಮತ್ತು ಸೆಕೆಂಡ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಥರ್ಡನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಥರ್ಡದು ಏನಾಗುತ್ತೆ ಅಂತಂದರೆ ಅಲ್ಲಿ ಬ್ರಾಂಚಸ್ ಆಗೋಗ್ಬಿಟ್ಟಿದೆ. ಓಕೆ, ಬ್ರಾಂಚ್ ಇದ್ದರೆ ಬ್ರಾಂಚಸ್ಸೇ ಇರಬೇಕು, ಇಲ್ಲಿ ಬ್ರಾಂಚಸ್ ಇಲ್ಲ, ಒಂದು ಸ್ಟ್ರೈಟ್ ಆಗಿದೆ, ಇನ್ನೊಂದು ಬ್ರಾಂಚಸ್ ಆಗಿಬಿಡುತ್ತೆ ಅಲ್ವಾ. ಸೊ ಫಸ್ಟು ಮತ್ತು ಸೆಕೆಂಡ್ ಏನಾಗುತ್ತೆ ಅಂತಂದರೆ ನಮಗೆ ಪೊಸಿಷನ್ ಐಸೋಮೆರಿಸಮ್ಗೆ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ C4H8. ಇದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ. ಫಸ್ಟ್ ಸೆಕೆಂಡ್ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಳ್ಳೋಣ. ಏನು ಮಾಲಿಕ್ಯುಲರ್ ಫಾರ್ಮುಲಾ, C5. ಓಕೆ, 5 ಕಾರ್ಬನ್ ಇದೆ ಅಂತಂದರೆ ಹೈಡ್ರೋಜನ್ ಎಷ್ಟಾಗಲೇಬೇಕು, 10 ಹೈಡ್ರೋಜನ್ ಹಾಕಬೇಕು, ಯಾಕೆಂದರೆ ಜನರಲ್ ಫಾರ್ಮುಲಾ ಏನು ಆಲ್ಕಿಂದು CnH2n. ಓಕೆ, ಸೊ 5 ಇದ್ರೆ ಹೈಡ್ರೋಜನ್ ಏನಾಗುತ್ತೆ, 5 2 10 ಆಗುತ್ತೆ. ನೆಕ್ಸ್ಟ್ ಇವಾಗ ಪಾಸಿಬಲ್ ಸ್ಟ್ರಕ್ಚರ್ಸ್ ಬರೀತಾ ಹೋಗಬೇಕು ನಾವು. ಫಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಫಸ್ಟ್ ಏನು ಮಾಡೋಣ, ಸೊ 5 ಕಾರ್ಬನ್ನು ಸಹ ನಾನು ಏನು ಮಾಡ್ತೀನಿ, ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಫಸ್ಟ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಬರೆಯೋಣ, ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರ್ಕೊಂಡು ಹೋಗೋಣ. ಓಕೆ, ಸೊ ಡಬಲ್ ಬಾಂಡ್ ಆಲ್ರೆಡಿ ಡಬಲ್ ಬಾಂಡ್ ಇರೋದ್ರಿಂದ ಫಸ್ಟ್ ಕಾರ್ಬನಲ್ಲಿ ನೆಕ್ಸ್ಟು 2 ಬಾಂಡ್ ಅಂತಂದರೆ 2 ಹೈಡ್ರೋಜನ್ ಬರಿಬೇಕು. ಸೆಕೆಂಡ್ಗೆ ಏನಾಗಿದೆ, 3 ಬಾಂಡ್ ಆಲ್ರೆಡಿ ಇದೆ, 4th ಒನ್ ಹೈಡ್ರೋಜನ್ ಬರಿಬೇಕು. ಥರ್ಡ್ ಒನ್ಗೆ ಆಲ್ರೆಡಿ 2 ಬಾಂಡ್ ಇದೆ, ಸೊ 2 ಹೈಡ್ರೋಜನ್ ಬರಿಬೇಕು. ನೆಕ್ಸ್ಟ್ 4th ಒನ್ಗೆ 2 ಬಾಂಡ್ ಆಲ್ರೆಡಿ ಇದೆ, ಸೊ 2 ಹೈಡ್ರೋಜನ್ ಬರಿಬೇಕು. 5th ಒನ್ಗೆ 1 ಬಾಂಡ್ ಇದೆ, ಸೊ ಇನ್ನೇ ಉಳಿದಿದ್ದು 3 ಹೈಡ್ರೋಜನ್ ಬರಿಬೇಕು. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಪಾಸಿಬಲ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನಿಗೆ ಹೋಗೋಣ ನಾವು. ಓಕೆ, ಸೆಕೆಂಡ್ ಒನ್ನಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೇಮ್ ಅದೇ ಥರ ನಾನು 5 ಕಾರ್ಬನ್ನು ಸಹ ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ ಇಲ್ಲಿ. ಬಟ್ ಇಲ್ಲೇನು ಮಾಡ್ತೀನಿ ಅಂತಂದರೆ ಸೆಕೆಂಡ್ ಪೊಸಿಷನಲ್ಗೆ ಏನು ಮಾಡ್ತೀನಿ, ನಾನು ಡಬಲ್ ಬಾಂಡ್ ಹಾಕ್ತೀನಿ. ಓಕೆ, ಸೆಕೆಂಡ್ ಪೊಸಿಷನ್ಗೆ ಡಬಲ್ ಬಾಂಡ್ ಹಾಕ್ತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ನೆಕ್ಸ್ಟ್ ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರೆದ್ಬಿಡೋಣ. ಸೊ ಫಸ್ಟ್ ಕಾರ್ಬನ್ಗೆ ಏನಾಗಿದೆ, 1 ಬಾಂಡ್ ಆಗಿದೆ, ಇನ್ನು ಉಳಿದಿದ್ದು 3 ಹೈಡ್ರೋಜನ್ ಬರಿಬೇಕು. ಸೆಕೆಂಡ್ ಕಾರ್ಬನ್ಗೆ ಆಲ್ರೆಡಿ 3 ಬಾಂಡ್ ಇದೆ, ಸೊ 1 ಹೈಡ್ರೋಜನ್ ಬರಿಬೇಕು. ಥರ್ಡ್ ಕಾರ್ಬನ್ಗೆ 3 ಬಾಂಡ್ ಆಲ್ರೆಡಿ ಇದೆ, ಸೊ 1 ಹೈಡ್ರೋಜನ್ ಬರಿಬೇಕು. 4th ಒನ್ಗೆ 2 ಬಾಂಡ್ ಇದೆ, ಸೊ 2 ಹೈಡ್ರೋಜನ್ ಬರಿಬೇಕು. ಸೊ ನೆಕ್ಸ್ಟ್ 5th ಒನ್ಗೆ ಏನಾಗುತ್ತೆ ಅಂತಂದರೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರಿಬೇಕು. ಓಕೆ, ಸೊ ದಿಸ್ ಈಸ್. ಸೊ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್. ಸೊ ಥರ್ಡ್ ಒನ್ನಲ್ಲೂ ನೀವು ಅನ್ಕೋಬೋದು, ಇವಾಗ ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಬಂತು, ಅದೇ ಥರ ನಾವೇನು ಮಾಡ್ಬೋದು, ಥರ್ಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಬರಿಬೋದಾ ನೋಡೋಣ. ಇವಾಗ ಸುಮ್ಮನೆ ನಾನು ಫಾಸ್ಟಾಗಿ ಬರೆದ್ಬಿಡ್ತೀನಿ ನೋಡಿ. ಥರ್ಡ್ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ಥರ್ಡ್ ಕಾರ್ಬನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಡಬಲ್ ಬಾಂಡ್ ಬರಿತಾ ಇದ್ದೀನಿ. CH3 CH2 CH ಓಕೆ, CH3 ಆಯಿತು. ಇಲ್ಲಿ ನೋಡಿ ಪೊಸಿಷನ್ ಮತ್ತೆ ನಾವು ನೇಮಿಂಗ್ ಮಾಡಬೇಕಾದ್ರೆ ಸೆಕೆಂಡ್ ಪೊಸಿಷನಲ್ಲೇ ಡಬಲ್ ಬಾಂಡ್ ಬರುತ್ತೆ, ಅದಕ್ಕೆ ನಾವು ಆ ಥರ ಬರೆಯೋಕ್ಕಾಗಲ್ಲ. ಓಕೆ, ಸ್ಟ್ರೈಟ್ ಚೈನು 2 ಪಾಸಿಬಿಲಿಟಿ ಅಷ್ಟೇ ಇರುತ್ತೆ, ಅದೆರಡನ್ನೂ ಸಹ ನಾವು ಬರೆದಾಗಿದೆ. ಇವಾಗ ಥರ್ಡ್ ಒನ್ಗೆ ಹೋಗೋಣ. ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ನೋಡಿ, 4 ಕಾರ್ಬನ್ನ ಸ್ಟ್ರೈಟಾಗಿ ಬರೆದ್ಬಿಡ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಸೆಕೆಂಡ್ ಪೊಸಿಷನ್ಗೆ ಓಕೆ ಇನ್ನೊಂದು ಕಾರ್ಬನ್ ಬರೆಯೋಣ. ಟೋಟಲ್ 5 ಕಾರ್ಬನ್ ಅಲ್ವಾ. ಸೊ ಇವಾಗ ಏನು ಮಾಡೋಣ, ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಬರೀತೀನಿ, ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡ್ತೀನಿ ನಾನು, ಸಿಂಗಲ್ ಬಾಂಡ್ ಬರೀತೀನಿ. ಸೊ ಫಸ್ಟ್ ಕಾರ್ಬನ್ ಆಲ್ರೆಡಿ ಡಬಲ್ ಬಾಂಡ್ ಆಗಿದೆ ಅಂತಂದರೆ 2 ಹೈಡ್ರೋಜನು. ಸೆಕೆಂಡ್ ಒನ್ಗೆ ಆಲ್ರೆಡಿ 4 ಬಾಂಡ್ಸ್ ಇದೆ. ಸೊ ಥರ್ಡ್ ಒನ್ಗೆ ಹೋದರೆ 2 ಬಾಂಡ್ಸ್ ಇದೆ, ಸೊ 2 ಹೈಡ್ರೋಜನು. ನೆಕ್ಸ್ಟ್ 4th ಒನ್ಗೆ ಹೋದರೆ ಏನಾಗುತ್ತೆ ಅಂತಂದರೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನು. 5th ಒನ್ಗೆ ಆಲ್ರೆಡಿ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರಿಬೇಕು. ಓಕೆನಾ, ಇದು ಥರ್ಡ್ ಪಾಸಿಬಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಹೋಗೋಣ 4th ಒನ್. ಓಕೆ, ಸೊ 4th ಒನ್ಗೆ ಮತ್ತೆ ಏನು ಮಾಡ್ತೀನಿ ಅಂತಂದರೆ ನಾನು ಸೇಮ್ ಅದೇ ಥರ 4 ಕಾರ್ಬನ್ ಹಂಗೆ ಬರ್ಕೊತೀನಿ ನಾನು. ಓಕೆ, ಸೊ 5th ಒನ್ ನೋಡಿ ಸೆಕೆಂಡ್ ಕಾರ್ಬನ್ಗೆ ಬರಿತೀನಿ, ಬಟ್ ಇಲ್ಲೇನು ಮಾಡ್ತೀನಿ ಅಂತಂದರೆ ಪೊಸಿಷನ್ ಆಫ್ ದ ಡಬಲ್ ಬಾಂಡನ್ನು ಚೇಂಜ್ ಮಾಡ್ತೀನಿ. ಸೊ ಸೆಕೆಂಡ್ ಕಾರ್ಬನ್ಗೆ ಏನು ಮಾಡ್ತೀನಿ, ಡಬಲ್ ಬಾಂಡ್ ಬರಿತೀನಿ. ಸೊ ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಆಲ್ರೆಡಿ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರಿಬೇಕು. ಸೆಕೆಂಡ್ ಕಾರ್ಬನಲ್ಲಿ 4 ಬಾಂಡ್ ಆಗೋಗಿದೆ. ಸೊ ಥರ್ಡ್ ಕಾರ್ಬನ್ಗೆ ಬಂದರೆ ಏನಾಗುತ್ತೆ, 3 ಬಾಂಡ್ ಆಲ್ರೆಡಿ ಆಗಿದೆ, ಸೊ 1 ಹೈಡ್ರೋಜನು. 4th ಒನ್ಗೆ 1 ಬಾಂಡ್ ಆಲ್ರೆಡಿ ಆಗಿದೆ, ಸೊ 3 ಹೈಡ್ರೋಜನು. 5th ಒನ್ಗೂ ಸಹ 1 ಬಾಂಡ್ ಆಲ್ರೆಡಿ ಆಗಿದೆ, 3 ಹೈಡ್ರೋಜನ್ ಬರಿಬೇಕು. ಓಕೆ, ಇದು 4th ಒನ್ ಆಯಿತು. ನೆಕ್ಸ್ಟ್ ಹೋಗೋಣ 5th ಒನ್. 5th ಒನ್ ಯಾವ ಥರ ಬರಿಬೋದು, 5th ಒನ್ಗೆ ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಅದೇ ಥರ ಕಾರ್ಬನ್ ಏನು ಮಾಡ್ತೀನಿ ನಾನು, ಸ್ಟ್ರೈಟ್ ಚೈನ್ ಬರ್ಕೊಬಿಡ್ತೀನಿ. ಓಕೆನಾ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಈ CH3 ಇದೆಯಲ್ಲ ನೋಡಿ, ಈ CH3ನ ಏನು ಮಾಡ್ತೀನಿ ನಾನು ಥರ್ಡ್ ಪೊಸಿಷನ್ಗೆ ಲಾಸ್ಟ್ ಕಾರ್ಬನ್ನ ಬರ್ಕೊತೀನಿ ಬ್ರಾಂಚಸ್ ಆಗಿ.
ಓಕೆ, ಇಲ್ಲಿ ಡಬಲ್ ಬಾಂಡ್ ಏನು ಮಾಡ್ತೀನಿ ಅಂತಂದರೆ ನೋಡಿ, ಸೆಕೆಂಡ್ ಪೊಸಿಷನ್ ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಬರ್ಕೊಬಿಡ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರ್ಕೋಣ. ಇವಾಗ ಏನಾಗುತ್ತೆ, ಫಸ್ಟ್ ಕಾರ್ಬನ್ 2 ಆಲ್ರೆಡಿ ಬಾಂಡ್ ಇದೆ, 2 ಹೈಡ್ರೋಜನು. ನೆಕ್ಸ್ಟ್ಗೆ ಏನಾಗುತ್ತೆ, 3 ಬಾಂಡ್ ಇದೆ, 1 ಹೈಡ್ರೋಜನು. ಸೊ ನೆಕ್ಸ್ಟ್ ತೊಗೊಂಡ್ರೆ ಆಲ್ರೆಡಿ 3 ಬಾಂಡ್ ಇದೆ, ಸೊ 1 ಹೈಡ್ರೋಜನ್ ಬರೀಬೇಕು. ಫೋರ್ತ್ ಒನ್ಗೆ ಆಲ್ರೆಡಿ ಎಷ್ಟಾಗಿದೆ, 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರೀಬೇಕು. ಫಿಫ್ತ್ ಒನ್ಗೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರೀಬೇಕು. ಓಕೆ, ಸೊ ದಿಸ್ ಇಸ್ ದ ಪಾಸಿಬಲ್. ಇಷ್ಟು 5 ಆಗೋದು, 5 ಪಾಸಿಬಲ್ ಸ್ಟ್ರಕ್ಚರ್ ನಾವು ಏನು ಮಾಡ್ಬೋದು, C5H10ಗೆ ಬರಿಬೋದು. ಇವಾಗ ಐಯುಪ್ಯಾಕ್ ನೇಮ್ ಬರೀತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಐಯುಪ್ಯಾಕ್ ನೇಮ್ ಬರಿಬೇಕಾದ್ರೆ ನಂಬರಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ತೀರಾ, ಸೊ ಡಬಲ್ ಬಾಂಡಿಗೆ ಏನು ಮಾಡಬೇಕು, ಲೋವೆಸ್ಟ್ ನಂಬರ್ ಬರಿಬೇಕು. ಓಕೆ, ಸೊ ರೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ಕಾರ್ಬನ್ ಇದೆ, 5 ಇದೆ. 5 ಇದ್ದರೆ ಪೆಂಟೇನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಪೆಂಟ್. ಓಕೆ, ಫಸ್ಟ್ ಪೊಸಿಷನಲ್ಲಿ ಏನಿದೆ, ಡಬಲ್ ಬಾಂಡ್ ಇದೆ. ಓಕೆ, ಸೊ ಪೆಂಟ್ 1 ಈನ್ 1 ಬರೆದ ಮೇಲೆ ಬಿಫೋರು ಮತ್ತು ಆಫ್ಟರ್ ಐಫನ್ ಹಾಕಲೇಬೇಕು ನೀವು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಹೋಗೋಣ. ಸೆಕೆಂಡ್ ನಂಬರಿಂಗ್ ಕೊಡೋಣ, 1 2 3 4 5. ರೈಟ್ ಸೈಡಿಂದ ಕೊಡ್ತೀನಿ, ಲೆಫ್ಟಿಂದ ಕೊಟ್ಟರೆ ಏನಾಗುತ್ತೆ, ಥರ್ಡ್ಗೆ ಬಂದುಬಿಡುತ್ತೆ ಡಬಲ್ ಬಾಂಡು. ಸೊ ರೈಟಿಂದ ಏನಾಗುತ್ತೆ, ಸೆಕೆಂಡ್ ಪೊಸಿಷನ್ಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಪೆಂಟ್. ಸೇಮ್ 5 ಕಾರ್ಬನ್ ಇದೆ ಅಲ್ವಾ ಪೇರೆಂಟ್ನಲ್ಲಿ, ಪೆಂಟ್. ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಸೊ 2 ಈನ್ ಅಂತ ಬರಿಬೇಕು. ಓಕೆ, ಅಲ್ಲಿಗೆ ಆಯಿತಾ. ಸೊ ನೆಕ್ಸ್ಟ್ ಹೋಗೋಣ ನಾವು ಥರ್ಡ್ ಒನ್ನು. ಸೊ ಈ ಥರ್ಡ್ ಒನ್ನಿಗೆ ಹೋದರೆ, ಸೊ ಇಲ್ಲೇನಾಗುತ್ತೆ, ಸೇಮ್ ಫಸ್ಟ್ ನಂಬರಿಂಗ್ ಕೊಡೋಣ, 1 2 3 4. ರೈಟಿಂದ ಕೊಡ್ತಾ ಇದ್ದೀನಿ, ಯಾಕೆಂದರೆ ಲೆಫ್ಟಿಂದ ಕೊಟ್ಟರೆ ಥರ್ಡ್ ಕಾರ್ಬನ್ಗೆ ಬಂದುಬಿಡುತ್ತೆ. ಓಕೆ, ಸೊ ಇಲ್ಲೇನಾಗಿದೆ ಅಂತಂದರೆ ಸೆಕೆಂಡ್ ಪೊಸಿಷನ್ಗೆ CH3 ಏನಾಗಿದೆ, ಅಟ್ಯಾಚ್ ಆಗಿದೆ. ಸೊ ನಾವು ಫಸ್ಟ್ ಏನು ಬರಬೇಕು, 2 ಮೀಥೈಲ್. ಓಕೆ, 2 ಮೀಥೈಲ್. ಪೇರೆಂಟ್ ಚೈನಲ್ಲಿ 4 ಕಾರ್ಬನ್ ಇದೆ. ಸೊ ನಾನೇನು ಬರೀಬೇಕು, ಬ್ಯೂಟ್ ಅಂತ ಬರೆದು, ಬ್ಯೂಟೇನಲ್ಲಿ ಬ್ಯೂಟ್ ಅಂತ ಬರೆದು, ಫಸ್ಟ್ ಪೊಸಿಷನಲ್ಲಿ ಏನಿದೆ, ENE ಇದೆ, ಅದನ್ನು ಬರ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ನಂಬರಿಂಗ್ ಸೇಮ್ ನಂಬರಿಂಗ್ ಕೊಡಬೇಕು, 1 2 3 4. ಸೊ ಇಲ್ಲೂ ಏನಾಗಿದೆ, ಸೆಕೆಂಡ್ ಪೊಸಿಷನಲ್ಲಿ CH3 ಅಟ್ಯಾಚ್ ಆಗಿದೆ. ಸೊ ಏನು ಬರೀತೀನಿ, 2 ಐಫೋನ್ ಹಾಕಿ ಮೀಥೈಲ್. ಓಕೆ, ಸೊ 4 ಕಾರ್ಬನ್ ಇರೋದ್ರಿಂದ ಬ್ಯೂಟ್ ಅಂತ ತೊಗೊತೀನಿ. ಬಟ್ ಇಲ್ಲಿ ಡಬಲ್ ಬಾಂಡ್ ಯಾವ ಪೊಸಿಷನಲ್ಲಿದೆ, ಸೆಕೆಂಡ್ ಪೊಸಿಷನಲ್ಲಿದೆ. ಸೊ 2 ಈನ್ ಅಂತ ಬರ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಲಾಸ್ಟ್ ಒನ್ನು, ಫಿಫ್ತ್ ಒನ್ನು. ಇದಕ್ಕೂ ಸಹ ನಂಬರಿಂಗ್ ಮಾಡೋಣ. ಸೊ ನಂಬರಿಂಗ್ ಮಾಡಬೇಕಾದ್ರೆ ನೋಡಿ, ಡಬಲ್ ಬಾಂಡಿಗೆ ಏನು ಮಾಡಬೇಕು, ಲೋವೆಸ್ಟ್ ನಂಬರ್ ಬರಬೇಕು. ಸೊ ರೈಟಿಂದ ಸ್ಟಾರ್ಟ್ ಮಾಡ್ತೀನಿ, 1 2 3 4. ಓಕೆ, ಸೊ ಇಲ್ಲೇನಾಗಿದೆ ಅಂತಂದರೆ ಥರ್ಡ್ ಪೊಸಿಷನಲ್ಲಿ ಮೀಥೈಲ್ ಇದೆ. ಥರ್ಡ್ ಪೊಸಿಷನಲ್ಲಿ ಮೀಥೈಲ್ ಅಟ್ಯಾಚ್ ಆಗಿದೆ. ಸೊ ಅದನ್ನು ಫಸ್ಟ್ ಬರ್ಕೋಬೇಕು. ಸೊ ಇನ್ನು ಪೇರೆಂಟ್ ಚೈನಲ್ಲಿ 4 ಕಾರ್ಬನ್ ಇದೆ. ಸೊ ನಾನೇನು ಮಾಡಬೇಕು, ಬ್ಯೂಟ್ ಅಂತ ಬರ್ಕೊತೀನಿ. ಸೊ ನೆಕ್ಸ್ಟ್ ಫಸ್ಟ್ ಪೊಸಿಷನಲ್ಲಿ ಏನಾಗಿದೆ, ಡಬಲ್ ಬಾಂಡ್ ಇರೋದ್ರಿಂದ ಈನ್. ಓಕೆ, 3 ಮೀಥೈಲ್ ಬ್ಯೂಟ್ ಈನ್. ಸೊ ನೆಕ್ಸ್ಟ್ ಹೋಗೋಣ, ಯಾವ್ಯಾವ ಐಸೋಮೆರಿಸಮ್ ಬೇಕು ನನಗೆ, ಚೈನ್ ಐಸೋಮರ್ಸ್ ಅಂತ ಬರ್ಕೋಣ. ಯಾಕೆಂದರೆ ಕಾಂಪೌಂಡ್ ಮಾತ್ರ ಬರಿತೀವಲ್ಲ, ಐಸೋಮರ್ಸ್. ದ ಸೆಕೆಂಡ್ ಒನ್ ಈಸ್ ಆ್ಯಕ್ಚುಲಿ ಪೊಸಿಷನ್. ಸೆಕೆಂಡ್ ಒನ್ ಏನು, ಪೊಸಿಷನ್ ಐಸೋಮರ್ಸ್. ಓಕೆ, ಸೊ ಇವಾಗ ಹೋಗೋಣ, ಚೈನ್ ಐಸೋಮರ್ಸ್ ಅಂತಂದರೆ ಏನು. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು, ಏನಾಗುತ್ತೆ, ಸ್ಟ್ರೈಟು ಅಥವಾ ಬ್ರಾಂಚಸ್ ಇದ್ದರೆ ಅದನ್ನು ಚೈನ್ ಐಸೋಮರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಹೋದರೆ ಫಸ್ಟ್ ಒನ್ ಆಗುತ್ತೆ, ಪೆಂಟ್ 1 ಈನ್ ಆಗಿದೆ, ಸ್ಟ್ರೈಟ್ ಚೈನ್ ಇದೆ. ಬಟ್ ಸೆಕೆಂಡ್ ಹೋದರೆ ಸೆಕೆಂಡು ಸಹ 1 ಈನೆಲ್ಲ ಇದೆ, ಬಟ್ ಇಲ್ಲಿ ಬ್ರಾಂಚಸ್ ಆಗಿದೆ. ಸೊ ನಾನು ಏನು ಬರಿಬೋದು ಅಂತಂದರೆ, ಇಲ್ಲಿ ಫಸ್ಟು ಮತ್ತು ಥರ್ಡ್ ಏನಾಗುತ್ತೆ ನಿಮಗೆ, ಚೈನ್ ಐಸೋಮರ್ಸ್ ಆಗುತ್ತೆ ಜೊತೆಗೆ. ಓಕೆ, ಇದ್ರ ಜೊತೆಗೆ ನೋಡೋದಾದರೆ ನಾನು, ಸೊ ಇನ್ನೂ ಒಂದು ಫಿಫ್ತ್ಗೆ ಹೋದರೆ ನಾನು, ಫಿಫ್ತ್ 1 ಈನೇ ಇದೆ ಇಲ್ಲಿ. ಸೊ ನೋಡಿ, ಪೊಸಿಷನ್ನೇ ಮೆನ್ಷನ್ ಮಾಡಿಲ್ಲ ನಾನಿಲ್ಲಿ, ಸಾರಿ. ಇಲ್ಲಿ ಏನು ಬರಿಬೇಕು ಅಂತಂದರೆ, ಪೊಸಿಷನ್ನು 1 ಅದಾದಮೇಲೆ ಈನ್ ಅಂತ ಬರಿಬೇಕು. ಓಕೆ, ಸೊ ನೆಕ್ಸ್ಟು ಫಿಫ್ತ್ ಒನ್ಗೆ ಹೋದರೂ ಸಹ ಏನಾಗ್ತಾ ಇದೆ ನೋಡಿ, ಅದು ಈನ್ ಅಂತಲೇ ಬರ್ತಾ 1 ಈನ್ ಅಂತಲೇ ಬರ್ತಾ ಇದೆ. ಸೊ ಫಸ್ಟು ಥರ್ಡು ಮತ್ತು ಫೋರ್ತ್ ಏನಾಗುತ್ತೆ ನೋಡಿ, ಫಸ್ಟು ಥರ್ಡು ಮತ್ತು ಫಸ್ಟು ಫೋರ್ತ್ ಎಲ್ಲ ಏನಾಗುತ್ತೆ, ಚೈನ್ ಐಸೋಮೆರಿಸಮ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋದಾದರೆ ನಾನು ಸೆಕೆಂಡ್ಗೆ ಹೋಗೋಣ. ಓಕೆ, ಸೆಕೆಂಡಲ್ಲಿ ಏನಾಗಿದೆ ಅಂತಂದರೆ, ಸೆಕೆಂಡ್ ಪೊಸಿಷನಲ್ಲಿ ಏನಾಗಿದೆ ಅಂತಂದರೆ ಡಬಲ್ ಬಾಂಡ್ ಇದೆ ಅಲ್ವಾ. ಸೆಕೆಂಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಬಟ್ ಸ್ಟ್ರೈಟ್ ಚೈನ್ ಇದೆ. ಅದೇ ಥರ ಇಲ್ಲಿ ತೊಗೊಳ್ಳೋದಾದರೆ ನೋಡಿ, ಇಲ್ಲೂ ಸೆಕೆಂಡ್ ಪೊಸಿಷನಲ್ಲಿ ಏನಾಗಿದೆ, ಫೋರ್ತಲ್ಲಿ ಡಬಲ್ ಬಾಂಡ್ ಇದೆ, ಬಟ್ ಬ್ರಾಂಚಸ್ ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಸೆಕೆಂಡು ಮತ್ತು ಫೋರ್ತನ್ನು ಸಹ ಚೈನ್ ಐಸೋಮೆರಿಸಮ್ ಅಂತ ತೊಗೊತೀನಿ. ಓಕೆ, ಸ್ಟ್ರೈಟು ಮತ್ತು ಬ್ರಾಂಚಸ್. ನೆಕ್ಸ್ಟ್ ಪೊಸಿಷನ್ ಐಸೋಮರ್ಸಲ್ಲಿ ಏನಾಗಬೇಕು ಅಂತಂದರೆ, ಜಸ್ಟ್ ಇವಾಗ ಬ್ರಾಂಚಸ್ ಇದ್ದರೆ ಬ್ರಾಂಚಸ್ಸೇ ಇರಬೇಕು ಎರಡೂ. ಓಕೆ, ಸ್ಟ್ರೈಟ್ ಚೈನ್ ಇದೆ, ಸ್ಟ್ರೈಟ್ ಚೈನೇ ಇರಬೇಕು, ಬಟ್ ಬರೀ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ಏನಾಗಬೇಕು, ಚೇಂಜಸ್ ಆಗಬೇಕು. ಸೊ ಫಸ್ಟು ಸೆಕೆಂಡ್ ತೊಗೊಂಡಾಗ ನೋಡಿ, ಇಲ್ಲಿ ಎರಡೂ ಸಹ ಏನಾಗಿದೆ, ಸ್ಟ್ರೈಟ್ ಇದೆ. ಬಟ್ ಏನಾಗಿದೆ ಅಂತಂದರೆ, ಪೊಸಿಷನ್ ಆಫ್ ದ ಡಬಲ್ ಬಾಂಡು ಒಂದು 1ಅಲ್ಲಿದೆ, ಇನ್ನೊಂದು ಏನಾಗಿದೆ 2ಅಲ್ಲಿದೆ. ಸೊ ಇದೇನಾಗುತ್ತೆ ಅಂತಂದರೆ, ಫಸ್ಟು ಮತ್ತು ಸೆಕೆಂಡ್ ಎರಡುವೇ ಸಹ ಪೊಸಿಷನ್ ಐಸೋಮರ್ಸ್ಗೆ ಬರುತ್ತೆ. ಅದೇ ಥರ ನೋಡಿ, ಇಲ್ಲಿ ನೋಡಿ,
ಸೊ ಇದೆರಡು ತೊಗೊಂಡಾಗ ಮೀಥೇಲ್ ಬ್ಯೂಟೇ ಇದೆ. ಬಟ್ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ಏನಾಗಿದೆ, ಥರ್ಡು ಮತ್ತು ಫೋರ್ತಲ್ಲಿ ಡಿಫ್ರೆಂಟ್ ಆಗಿದೆ. ಸ್ಟ್ರಕ್ಚರ್ ಸೇಮ್ ಇದೆ ನೋಡಿ, ಬರೀ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ಚೇಂಜಸ್ ಇರೋದ್ರಿಂದ ನಮಗೇನಾಗುತ್ತೆ, ಥರ್ಡ್ ಸ್ಟ್ರಕ್ಚರು ಅದೇ ಥರ ಫೋರ್ತ್ ಸ್ಟ್ರಕ್ಚರು ಸಹ ಏನಾಗುತ್ತೆ ನಮಗೆ ಪೊಸಿಷನ್ ಐಸೋಮರ್ಸ್ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಚೈನ್ ಐಸೋಮರ್ಸಲ್ಲಿ ಏನಾಗಿರಬೇಕು, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು, ಬಟ್ ಏನೋ ಒಂದು ಸ್ಟ್ರೈಟ್ ಇದ್ದರೆ ಇನ್ನೊಂದು ಏನಾಗಿರಬೇಕು, ಬ್ರ್ಯಾಂಚಸ್ ಇರಬೇಕು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇದು ಅದೇ ಥರ ನೀವು ಪೊಸಿಷನ್ ಐಸೋಮರ್ಸಿಗೆ ಹೋದರೆ ಏನಾಗಿರಬೇಕು ಅಂತಂದರೆ, ಪೊಸಿಷನ್ ಆಫ್ ದ ಫಂಕ್ಷನ್ ಗ್ರೂಪ್ ಮಾತ್ರ ಚೇಂಜಸ್ ಇರಬೇಕು. ಬ್ರ್ಯಾಂಚ್ ಇದ್ದರೆ ಇನ್ನೊಂದು ಸಹ ಬ್ರ್ಯಾಂಚಸ್ ಇರಬೇಕು, ಸ್ಟ್ರೈಟ್ ಇದ್ದರೆ ಇನ್ನೊಂದು ಸಹ ಸ್ಟ್ರೈಟೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೀರಿಯೋ ಐಸೋಮರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.